ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬದುಕು ಒಂದು ಜಟಕಾ ಬಂಡಿ. ಜೀವನದ ಪಯಣದ ದಾರಿ ಮುಗಿದ ಮೇಲೆ ದೇಹವು ಮಸಣದ ಕಡೆ ಸಾಗಲೇಬೇಕು. ಆದರೆ ಮಸಣ ಅಥವಾ ರುದ್ರಭೂಮಿ ಎಂದರೆ ಏನೋ ಭಯ, ಹಾಸ್ಯ ಹಾಗೂ ಮೈಲಿಗೆಯ ಜೊತೆ ಸೂತಕದ ಭಾವನೆ ಕೆಲವರಿಗೆ ಕಾಡುತ್ತದೆ. ಸತ್ತ ವ್ಯಕ್ತಿಯ ಕುಟುಂಬಸ್ಥರು ಮೃತರ ಅಂತ್ಯಕ್ರಿಯೆಯನ್ನು ನೆರವೇರಿಸಲು ಬರುವಾಗ ಯಾವುದೇ ಭಯ ಹಾಗೂ ಹಾಸ್ಯದ ವಾತಾವರಣವಿರದೆ ದುಃಖದಿಂದ ಬಂದವರ ಮನಸ್ಸಿಗೆ ನೆಮ್ಮದಿಯ, ಶಾಂತಿಯ ತಾಣವಾಗಬೇಕು ಎನ್ನುವ ದಿಕ್ಕಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ನಗರದ ವಿದ್ಯಾನಗರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ದಾನಿಗಳು ಮತ್ತು ಸಂಘ ಸಂಸ್ಥೆಗಳ ನೆರವಿನಿಂದ ವಿದ್ಯಾನಗರ ರುದ್ರಭೂಮಿ ಸದ್ದಿಲ್ಲದೆ ಸಾಮಾಜಿಕ ಸೇವೆ ಮಾಡುತ್ತಾ ರಾಜ್ಯದಲ್ಲಿ ಮಾದರಿಯಾಗಿದೆ. ಸರಿಸುಮಾರು 2.5 ಎಕರೆ ಪ್ರದೇಶದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಸುಂದರ ಉದ್ಯಾನವನದೊಂದಿಗೆ ನೆಮ್ಮದಿ ಕುಟೀರ, ರಂಗಮಂದಿರ ಹಾಗೂ ಸದ್ಗತಿ ಕಣಜವೆಂಬ ವಿಭಾಗಗಳ ಮೂಲಕ ಸುಂದರ ವಾತಾವರಣದಲ್ಲಿ ನಡೆಯುತ್ತಿರುವ ಈ ಸಂಸ್ಥೆಯ ಕಾರ್ಯ ಎಲ್ಲೆಡೆ ಜನಮೆಚ್ಚುಗೆಗೆ ಪಾತ್ರವಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಈ ಸಂಸ್ಥೆಯ ಮೇಲ್ವಿಚಾರಕರಾಗಿ ಸೇವೆ ನೀಡುತ್ತಿರುವ ವಿಶ್ವನಾಥ ಹೆಗಡೆ ಹಾಗೂ ಅಣ್ಣಪ್ಪ ಇವರನ್ನು ಸಾಗರದ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ವತಿಯಿಂದ ಇಲ್ಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಮಾಸ ನಂಜುಂಡಸ್ವಾಮಿ ನೇತೃತ್ವದ ತಂಡ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷ ನಾಗರಾಜ ಪವಿತ್ರ, ಉಪಾಧ್ಯಕ್ಷ ಆರ್ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಆನಂದ್ ಎಂಡಿ, ಖಜಾಂಚಿ ವಿ ಶಂಕರ್, ಡಿಶ್ಗುರು ರಾಮಣ್ಣ, ಶ್ರೀನಾಥ್, ಧರ್ಮರಾಜ್, ದಿನಕರ, ಚಂದ್ರಕಾಂತ್ ಸೇರಿದಂತೆ ಪ್ರಮುಖರಿದ್ದರು.
ಅದೆಲ್ಲರೂ ಸದಸ್ಯರೇ, ಎಲ್ಲರೂ ಅಧ್ಯಕ್ಷರೇ. ನಿಮಗೆ ನಮ್ಮ ಸಿಂಹಾಸನ ತೋರಿಸ್ಬೇಕು. ಇದು ನನ್ನ ಸಿಂಹಾಸನ. ಕೂತ್ಕೊಳ್ಳೋದು ಹಾಗೆ. ನಿಮ್ಗೇನಾದರೂ ನಮ್ಮ ಸಂಸ್ಥೆ ಬಗ್ಗೆ ಮಾಹಿತಿ ಬೇಕಿದ್ರೆ ಒಂದು ಸರಿ ಕೇಳ್ಬೋದು. ಅದರಲ್ಲಿ ಒಂದು ರಿಜಿಸ್ಟರ್ ಆದಂಥ ಒಂದು ಸಂಸ್ಥೆ. ಡಾಕ್ಟರ್ ಎನ್ ಪಟವರ್ಧನ್ ಅಂತ ಶಿರ್ಸಿಲ್ ಒಬ್ಬರು ಇದ್ದರು. ಅವರು ಸಮಾಜ ಸೇವಕರಾಗಿದ್ದರು, ಉತ್ತಮ ವೈದ್ಯರು ಆಗಿದ್ದರು. ಅವರು ಮತ್ತು ಕಡವೆ ಹೆಗಡೆಯವರು ಅಂತ ನೀವು ಕೇಳಿರ್ಬೋದು, ಕಡವೆ ಅವರು ಕೇಳಿರ್ತೀರಿ. ಅವರು ಮತ್ತು ಕಾಶಿನಾಥ್ ಮೋಡಿ, ಹೀಗೆ ಒಂದು 2-3 ಜನ ಸಮಾನ ಮನಸ್ಕರೆಲ್ಲ ಸೇರಿ ಒಂದು ಅಭಿವೃದ್ಧಿ ಮಾಡುವ ಸ್ಮಶಾನ ಎಲ್ಲಿ ಬೇಕಲ್ಲಿ ಸುಡ್ತಾಯಿದ್ರು ಇಲ್ಲಿ ಮಾಡುವಂಥ ಒಂದು ಸಂಸ್ಥೆ ಮಾಡಿಕೊಂಡ್ರು. ಆಮೇಲೆ ಹಿಂಗೆ ಕುಣ್ತಾ ಇತ್ತು. 2005ರಲ್ಲಿ ನನ್ನನ್ನು ಸೇರಿಸ್ಕೊಂಡ್ರು. ನಮ್ಮದೊಂದು ಅಂಗಡಿ ಇತ್ತು ಇಲ್ಲಿ. ಅಲ್ಲೇ ನಾವು ಪಾವತಿ ಮಾಡ್ತಿದ್ವಿ, ಬಂದವರಿಗೆಲ್ಲ ಪಾವತಿ ಮಾಡೋದು ಇದು ಮಾಡೋದೆಲ್ಲ ಮಾಡ್ತಿದ್ವಿ. ಈಗ ನಮ್ಮನ್ನು ಸೇರಿಸ್ಕೊಂಡು ಎಲ್ಲ ಸೇರಿ ಒಂದೇನೋ ಒಂದು ಹಂತಕ್ಕೆ ಮಾಡ್ತಾಯಿದ್ದೇವೆ. ಈಗ 2023ರಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ಮತ್ತು ಕನ್ನಡ ಪ್ರಭದವರು ಒಂದು ಸಮೀಕ್ಷೆ ಮಾಡಿಸಿದರು. ಆ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ 10 ಇದನ್ನು ಗುರುತಿಸಿದರು ಅವರು. ಅದರಲ್ಲಿ ನಮ್ಮದು ಮೊದಲನೇದಿತ್ತು. ಅದನ್ನು ಇನ್ನೂ ಕಾಯ್ಕೊಳ್ಬೇಕು, ಇನ್ನೂ ಹೆಚ್ಚಿಗೆ ಮಾಡಬೇಕು ಪ್ರಯತ್ನ ಮಾಡ್ತಾಯಿದ್ದೇವೆ. ಒಂದು ಸುಸಜ್ಜಿತ ಸ್ಮಶಾನದ ಅವಶ್ಯಕತೆ ಇದೆ ಅನ್ನುವ ಕಾರಣಕ್ಕೆ ಅದನ್ನು ಮಾಡ್ತಾಯಿದ್ದೇವೆ. ಇನ್ನೇನಾದರೂ ಕೇಳೋದಿದೆ? ರಂಗಮಂದಿರ ಸೇರಿ ಎಲ್ಲರೂ ಸೇರಿ ಊಟ ಒಂದು ಬೌಂಡ್ರಿ ನಮ್ಮದು 2.5 ಎಕರೆ. ಅದರಲ್ಲಿ 2 ವಿಭಾಗ ಮಾಡ್ಕೊಂಡಿದ್ದೇವೆ. ಒಂದು ವಿಭಾಗ ನೆಮ್ಮದಿಯ ವಿಭಾಗ, ಇದು ಆ ಕಡೆ ಸದ್ಗತಿಯ ವಿಭಾಗ. ಒಂದು ಬದುಕಿನ ಅಂದರೆ ಮರಣಕ್ಕೆ ಮುನ್ನ ಬದುಕಿಗೆ ಬೇಕಾಗುವ ಹುರುಪು ತುಂಬಲಿಕ್ಕೆ ಬೇಕಾಗುವಂಥ ಕಲೆಗಳಿರ್ಬೋದು, ಸಾಹಿತ್ಯ ಇರ್ಬೋದು, ಇದೆಲ್ಲ ಮಾಡಲಿಕ್ಕೆ ಅಂತೇಳಿ ಒಂದು ಮೊದಲು ಸಣ್ಣ ಕುಟೀರ ಮಾಡಿದ್ವಿ, ಧ್ಯಾನ ಮಂದಿರ ಮಾಡಿದ್ದೀವಲ್ಲ. ನಾನು ಆಮೇಲೆ ತೋರಿಸ್ತೇನೆ. ಅದನ್ನು 2007ರಲ್ಲೇ ಮಾಡಿದ್ದೀವಿ ಅದನ್ನು. ಅಲ್ಲಿ ಶಿರ್ಸಿಯಲ್ಲಿ ನಡೆಯುವ ಒಂದು 10 ಪತ್ರಿಕಾಗೋಷ್ಠಿಗಳಲ್ಲಿ 8 ಪತ್ರಿಕಾಗೋಷ್ಠಿಗಳು ನಮ್ಮಲ್ಲೇ ನಡೀತವೆ ಇವತ್ತಿಗೂ. ಮತ್ತು ಅಲ್ಲಿ ಸಣ್ಣ ಪುಟ್ಟ ಪುಸ್ತಕ ಒಂದು 60-70 ಜನ ಕೂತ್ಕೊಳ್ಳೋ ಒಂದು ಇಡೋದು. ಪುಟ್ಟ ಪುಸ್ತಕಗಳ ಬಿಡುಗಡೆ ಇದೆ. 2007ರಿಂದ ಈವರೆಗೆ 2026 ಇಲ್ಲಿವರೆಗೆ 800ಕ್ಕೂ ಹೆಚ್ಚು ಪುಸ್ತಕಗಳು ಬಿಡುಗಡೆ. ಅದು ಕರ್ನಾಟಕದ ಒಂದು ದಾಖಲೆ. ಅದು ಒಂದೇ ಪ್ಲೇಸಲ್ಲಿ ಆಗಿರುವಂಥದ್ದು. ಅದು ನಮ್ಮ ನೆಮ್ಮದಿ ಆವರಣದಲ್ಲಿದೆ. ಅದರ ಮುಂದುವರಿದ ಭಾಗ ಅಂತೇಳಿ ನಮ್ಮಲ್ಲಿ ಒಂದು 30 ನಮ್ಮ ಅಪಾಯಿಂಟ್ಮೆಂಟ್ ಒಳಗಡೆ ಒಂದಷ್ಟು ಅಡ್ರೆಸ್ಗಳಿದ್ದಾರೆ. ಅವರಿಗೆ ಎಲ್ಲ ಇಲ್ಲಿ ಎಲ್ಲೂ ಪರ್ಫಾರ್ಮ್ ಮಾಡಲಿಕ್ಕೆ, ಪ್ರದರ್ಶನ ಕೊಡಲಿಕ್ಕೆ ಒಂದು ವ್ಯವಸ್ಥಿತವಾದಂಥ ರಂಗಮಂದಿರಗಳಿಲ್ಲ ಅನ್ನೋ ಒಂದು ವಿಚಾರ ಬಂತು. ನಾವೇ ಯಾಕೆ ಮಾಡುವಾಗ ನಮ್ಮ ಹತ್ರ ಜಾಗ ಇದೆಯಲ್ಲ ಅಂತ ಒಂದು ವಿಚಾರ ಮಾಡಿ ಒಂದು ರಂಗಮಂದಿರ ಮಾಡಾಯಿತು. ಈಗ ಬಹುಶಃ ಕರ್ನಾಟಕದಲ್ಲಿ ಈ ಜನಸಂಖ್ಯೆಗೆ ಹೋಲಿಸಿದರೆ ಬೆಂಗಳೂರು ಇರ್ಬೋದು. ಈ ಜನಸಂಖ್ಯೆ ಆ ಥರದ್ದು ಇದರಲ್ಲಿ ಲೆಕ್ಕ ಹಾಕಿದರೆ ನಮ್ಮದು ಧಾರವಾಡವನ್ನು ಮೀರಿ ನಮ್ಮಲ್ಲಿ ಪ್ರತಿ ದಿನ ಅನ್ನೋ ಹಾಗೆ ಕಾರ್ಯಕ್ರಮಗಳು ನಡೀತಾ ಇರ್ತಾವೆ. ಇಲ್ಲಿ ಇವತ್ತೇ ಸಂಜೆ ಹೊತ್ತಿಗೆ ಮತ್ತು ಕ್ಲಾಸ್ಗಳಿದ್ದಾವೆ. ಎಲ್ಲ ಯಕ್ಷಗಾನ ಕ್ಲಾಸುಗಳು, ತಾಳಮದ್ದಲೆ ಕ್ಲಾಸುಗಳು, ಭರತನಾಟ್ಯದ ಕ್ಲಾಸುಗಳು, ಸಂಗೀತ ಕ್ಲಾಸುಗಳು ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇದ್ದಾವೆ ಈಗ. ಆಮೇಲೆ ಪ್ರತಿ ರವಿವಾರ ನಮ್ಮಲ್ಲಿ ಜಾಗ ಇಲ್ಲ ಅಂದರೆ ಬೇರೆ ಕಡೆ ಹೋಗ್ತಾರೆ. ಈಗ ಪ್ರತಿ ರವಿವಾರ ದೊಡ್ಡ ದೊಡ್ಡ ಕಾರ್ಯಕ್ರಮ ಆ ಥರ ಆಗಿದೆ. ನೆಮ್ಮದಿ ಮತ್ತು ರಂಗಧಾಮ ಅನ್ನೋದು ಶಿರ್ಸಿಯ ಸಾಂಸ್ಕೃತಿಕ ಒಂದು ಹೃದಯ ಆಗುತ್ತಿದೆ ಈಗ. ಆ ಒಂದು ಇದನ್ನು ನಾವು ಸ್ಮಶಾನದಲ್ಲಿ ಮಾಡಿದ್ದೇವೆ ಅನ್ನೋ ಒಂದು ಹೆಮ್ಮೆ. ರಂಗಮಂದಿರ ಚಾರ್ಜಸ್ ಅಂದರೆ ನಾವು ಈವರೆಗೆ ಯಾರಿಗೂ ಏನೋ ಅಂದರೆ ನಾವಾಗಿಂದ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳ್ತಾ ಇಲ್ಲ. ಈ ಮಧ್ಯೆ ನೀವು ಕೇಳಿದ್ದಕ್ಕೆ ಇನ್ನೊಂದು ಏನಂದರೆ ನಾವು 2020ರಲ್ಲಿ ಒಂದು ಠರಾವು ಮಾಡಿದ್ದೇವೆ. ನಾವಾಗಿಂದ ಯಾರ ಹತ್ರ ದುಡ್ಡು ಕೇಳಬಾರ್ದು. ನಮ್ಮ ಕೆಲಸಗಳು ಮಾತಾಡಲಿ, ಆ ಕೆಲಸಗಳವರೆಗೆ ಅವರಾಗಿಂದ ಹುಡ್ಕೊಬಂದು ದುಡ್ಡು ಕೊಡುವಂಗೆ ಮಾಡುವ ಅಂತೇಳಿ ನಾವೇ ಎಲ್ಲ ಕೈಯಿಂದ ಮೊದಲು ಹಾಕ್ಕೊಂಡು ಮಾಡೇ. ಈಗ ಅದೇ ಪ್ರಕಾರ ನಮಗೇನು ಯಾರ ಹತ್ರ ಕೇಳೋ ಪ್ರಸಂಗ ಬರಲಿಲ್ಲ. ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ. ಅವರಾಗಿಂದ ಬಂದು ಕೊಡ್ತಾ ಇದ್ದಾರೆ. ಉದ್ಯಾನ ಭೂಮಿ ಅಭಿವೃದ್ಧಿಯ ಹೆಸರಿನಲ್ಲಿ ಇಲ್ಲ ಅದೀಗ. ಇಲ್ಲ ಅಂದರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು. ಅದನ್ನ ಲೀಸ್ ಮೇಲೆ ತೊಗೊಂಡಿದ್ದೆ. 30 ವರ್ಷ ಲೀಸ್ ಮೇಲೆ ತೊಗೊಂಡಿದ್ದೆ. 2ನೇ ಅವಧಿ ಲೀಸು ಮತ್ತೆ ರಿನ್ಯೂ ಆಯ್ತು. ಈಗ ಹಾಗೆ 30 ವರ್ಷಕ್ಕೆ ಅದು ಒಂದು ಸಾರಿ ರಿನ್ಯೂವಲ್ ಎಷ್ಟು? ನಾವು ಬರೀ 11 ಜನ ಸದಸ್ಯರಿದ್ದೇವೆ. ಎಲ್ಲಿ ಸದಸ್ಯರು ಯಾರಿದೆ ನಮ್ಮದು 8 ಜನ ಸದಸ್ಯರು. ಅಲ್ಲಿ ವರ್ಷಕ್ಕೆ 400ಕ್ಕೂ ಹೆಚ್ಚು ಬರ್ತಾ ಇದೆ. ಈಗ 3-4 ವರ್ಷದ ಸರಾಸರಿ 400 ಇದೆ. ಕಳೆದ ವರ್ಷದಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಹಳ್ಳಿಗಳಲ್ಲಿ ಕೂಡ ಈಗ ಎಲ್ಲೂ ಇಲ್ಲಿ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ನಮ್ಮ ಒಂದು ಫೋನ್ ಬಂದರೆ ನಮ್ಮ ವೆಹಿಕಲ್ ಮತ್ತು ಸಿಬ್ಬಂದಿ 2 ಜನ ಹೋಗಿ ಹಳ್ಳಿ ಯಾವ ಮೂಲೆಯಲ್ಲಿದ್ದರೂ ಅದನ್ನು ತಗೊಂಡು ಬಂದು ಇಲ್ಲಿ ಅಂತ್ಯಕ್ರಿಯೆ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಆ ಕಾರಣದಿಂದ ಹಳ್ಳಿಗಳ ಇದು ಜಾಸ್ತಿ ಬರ್ತಾ ಇದ್ದಾವೆ. ಈಗ ಬಟ್ಟೆ, ಕೆಟ್ಟದ ವಸ್ತುಗಳು ಎಲ್ಲವೂ ಸೇರಿ 3,300 ರೂಪಾಯಿ. ಆಮೇಲೆ ವೆಹಿಕಲ್ಲಿಗೆ ಲೋಕಲಲ್ಲಿ ಎಲ್ಲ 5-6 ಕಿಲೋಮೀಟರ್ ರೇಂಜ್ನಲ್ಲಿ ಎಲ್ಲಿದ್ದರೂ 700 ರೂಪಾಯಿ ವೆಹಿಕಲ್ಲಿಗೆ ಅಂಥವ್ರು ಮಾಡ್ತಾಯಿದ್ದೇವೆ. 500 ರೂಪಾಯಿ ಅವರಿಗೆ ನಾವು ಸಂಸ್ಥೆ ವತಿಯಿಂದ ಕೊಡ್ತೇವೆ. ಬಂದಲಿಕ್ಕೆ ಅಂತೇಳಿ ಒಂದು ಬೇರೆ ಫಂಡೇ ಮಾಡಲಿಕ್ಕಿದ್ದೇವೆ ನಾವು.
ಇನ್ನೊಂದು ಹೆಂಗೆ ಅಂದರೆ ನಮ್ಮಲ್ಲಿ ಇಲ್ಲಿ ಬಾಡಿ ಬರಲಿ ಬರದೇ ಇರಲಿ ಅಂದರೆ ನಿಮ್ಗೆ ಅನುಕೂಲ ಆಗಲಿ ಅಲ್ಲಿ ಮಾಡಲಿಕ್ಕೆ ಅನ್ನೋ ಕಾರಣಕ್ಕೆ ಈ ಒಂದು ವಿಚಾರ ಹೇಳ್ತಾ ಇದ್ದೇನೆ. 1,500 ರೂಪಾಯಿ ಖರ್ಚಿದೆ ನಮಗೆ ದಿವಸಕ್ಕೆ. ಇಂದ ಅವ್ರಿಗೆ ಪಗಾರು ಬಾಕಿ ಕೆಲವು ಸಣ್ಣ ಪುಟ್ಟ ಖರ್ಚುಗಳು ಅಂತ 1,500 ರೂಪಾಯಿ ನಮಗೆ ಕಾಯಂ ಖರ್ಚಿದೆ. ಆ 1,500 ರೂಪಾಯಿ ಒಂದು ದಿವಸದ ಖರ್ಚನ್ನು ಯಾರು ನಿಭಾಯಿಸ್ಕೊತೀರಿ ಅಂಥವ್ರೊಂದು ಸದಸ್ಯರಾಗಲಿ ಆಗಲಿ ಅಂಥೇಳಿ 19ರಲ್ಲಿ ಒಂದು ಅನೌನ್ಸ್ ಮಾಡ್ಯಾಯ್ತು ನಾವು 2019ರಲ್ಲಿ. 300ಕ್ಕೂ ಹೆಚ್ಚು ಸದಸ್ಯರಾಗಿದ್ದಾರೆ. ಪ್ರತಿ ವರ್ಷ ಅವ್ರು 1,500 ಅವ್ರ ತಂದೆಯ ಹೆಸರಿನಲ್ಲೋ ತಾಯಿ ಹೆಸರಿನಲ್ಲೋ ನಮ್ಗೆ ಕೊಡ್ತಾರೆ. ಅದನ್ನು ಉಪಯೋಗಿಸಿ ಇವ್ರಿಗೆ ಪಗಾರ ಕೊಡ್ತೇವೆ ನಾವು. ಹೀಗಾಗಿ ಪಗಾರಿನ ವಿಶೇಷ ತಲೆಬಿಸಿ ಇಲ್ಲ ನಮಗೆ. ಇನ್ನು ನಾವು ನಿರೀಕ್ಷೆ ಮಾಡಿದಷ್ಟೆಲ್ಲ ಸಿಗಲಿಲ್ಲ. ಯಾವುದೋ 1-2-3 ಎಚ್ ಕೆ ಪಾಟೀಲರು ಒಂದ್ಸರಿ 1 ಲಕ್ಷ ರೂಪಾಯಿ ಕೊಟ್ಟರು. ಉಳಿದಂತೆ ವಿಶೇಷ ಅನುದಾನಗಳು ಅಂತೇಳಿ ಏನು ಬರಲಿಲ್ಲ ನಮ್ಮಲ್ಲಿಗೆ. ಮುನ್ಸಿಪಾಲ್ಟಿಗೆ ಒಂದು 10 ಲಕ್ಷ ಇಷ್ಟುವರೆಗೆ 10 ಲಕ್ಷ ಬಂದಿರ್ಬೋದು ನಮ್ಮಲ್ಲಿಗೆ. ಅಂದರೆ ಅವ್ರ ಮೇಲೆ ಇದು ಅಂತಲ್ಲ, ಅವ್ರಿಗೊಂದು ಮಿತಿ ಇರ್ತದಲ್ಲ. ಹಂಗಾಗಿ ಮತ್ತು ಅವ್ರಿಗೆ ಕಾಗದ ಪತ್ರಗಳೇ ಸರಿ ಆಗೋದಿಲ್ಲ. ಈಗ ನಮ್ಮದು ನಮ್ಮ ಹೆಸರಿನಲ್ಲಿ ಇಲ್ಲಿ ರಿಕಾರ್ಡ್ ಇರೋದಿಲ್ಲ. ಈ ಥರದ್ದೆಲ್ಲ ಅವ್ರಿಗೆ ಸಮಸ್ಯೆ ಮನ್ಸಿದ್ರು ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ನಿಮಗೆ ಬಹಳ ಆಶ್ಚರ್ಯ ಆಗ್ಬೋದು, ಇದಕ್ಕೆ ಸಂಬಂಧ ಇಲ್ಲದೆ ಇದ್ದವರೇ ಬಂದು ದುಡ್ಡು ನಮ್ಗೆ ಕೊಟ್ಟಿದ್ದು ಜಾಸ್ತಿ. ಬಂದು ನೋಡಿದ್ರು ಎಲ್ಲ ಏನು ಮಾಡಿದರು, ನಾವೊಂದು ಸ್ವಲ್ಪ ಏನೋ ಕೊಡೋಣ ಅನ್ನಿಸ್ತದೆ ನಮಗೆ ಅಂತ ಕೊಟ್ಟರು. ಆ ಥರದ್ದೆಲ್ಲ ರಾಶಿ ಜನ ಕೊಟ್ಟಿದ್ದಾರೆ. ಅಲ್ಲಿ ನೋಡೋಣ. ಹಾಂ, ಅದೇ ಈ ಕೆಲಸಗಳನ್ನು ಹೇಗೆ ನಿಭಾಯಿಸ್ತೇವೆ ಅಂದರೆ ಬರೀ ಪಗಾರ ಕೊಟ್ಟು ಈ ಹುಡುಗರಷ್ಟೇ ಸಾಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬರು ಒಂದು ದಿವಸ ಏನು ಮಾಡಿದ್ರು, 19ನೇ ಇಸ್ವಿಯಲ್ಲಿ ಬಂದು ತಂದೆಯವರ ಹೆಸರಿನಲ್ಲಿ ಗಿಡ ನೆಡ್ತೇನೆ ಅಂತ ನೆಡ್ಲಿಕ್ಕೆ ಬಂದರು. ಕೇಶವ್ ದೊಂಬೆ ಅಂತೇಳಿ. ತಮ್ಮ ಬರೀ ನೀವು ಗಿಡ ನೆಟ್ಟರಾಗಲಿಲ್ಲ, ಅದನ್ನು ಪಾಲಿಸೋ ಒಂದು ಜವಾಬ್ದಾರಿ ಇದ್ರಷ್ಟೇ ನೆಡ್ರಿ ಅಂತ ಹೇಳೋರಿಗೆ ಹೇಳಾಯಿತು. ಆಮೇಲೆ ಅವರೇನು ವಿಚಾರ ಮಾಡಿದರು, ತನ್ನಂಥದ್ದು ಮತ್ತು 3-4 ಜನರನ್ನೆಲ್ಲ ಒಟ್ಟು ಹಾಕ್ಕೊಂಡ್ರು. ನಾವು ಪ್ರತಿ ರವಿವಾರ ಒಂದು ಕೆಲಸ ಮಾಡ್ತೇವೆ ಇಲ್ಲಿ, ಅದೇ ಜವಾಬ್ದಾರಿ ತೊಗೊಳ್ತೇವೆ ಅಂತಂದು. ಈ ಥರ ಬೆಳೆದು ಈಗ 22 ಜನ ಸದಸ್ಯರಿದ್ದಾರೆ ನಮಗೆ. ಎಲ್ಲರೂ ಪ್ರತಿ ಆದಿತ್ಯವಾರ ಬೆಳಗ್ಗೆ 7ರಿಂದ 9 ಬರ್ತಾರೆ. ಇಲ್ಲಿ ಶ್ರಮದಾನ ಮಾಡಿ ಹೋಗ್ತಾರೆ. ಅವ್ರಿಗೆ ಯಾವುದೇ ಶುಲ್ಕ ಅಥವಾ ಯಾವ ನಿರೀಕ್ಷೆ ಇಲ್ಲ, ಅವರಿಗೆ ಫಲಾಪೇಕ್ಷೆ ಇಲ್ಲ. ಅತ್ಯಂತ ಸೇವೆ ಅಂದರೆ ಸೇವೆ. ಅದರಲ್ಲಿ ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ಎಲ್ಲ ನಮ್ಮನೆ ಜನ ಇದ್ದಾರೆ. ಅವರಿಗೊಂದು ಖುಷಿ. ಅದು ಬೆಳಗ್ಗೆ ಎಲ್ಲ ಆರಾಮ ಆದಿತ್ಯವಾರ ಪೇಪರ್ ಓದ್ತಾನೋ ಟಿ ವಿ ನೋಡ್ತಾನೋ ಕಾಲ ಕಳಿಬೋದಿತ್ತು ಅವರು. ಆದರೆ ಇದೊಂದು ಖುಷಿ, ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಈಗ. ಅವರಿಗೆ ಬರೆದಿದ್ದರೆ ಒಂಥರ ತ್ರಾಸು. ಆಮೇಲೆ